ಗೋಲ್ಡನ್ ಸ್ಟಾರ್ ಸಿನಿಮಾ ಅಂತ ಅಂದರೆ ಫುಲ್ಲು ಪ್ಯಾಕೇಜ್ ಸಿನಿಮಾ. ಬೇರೆಯವ್ರ ಸಿನಿಮಾ ಅಂತಂದರೆ ಬೇರೆಯವ್ರು ನೋಡಿದಾಗ ನಮಗೆ ಡಿಶಮ್ ಆ್ಯಕ್ಷನ್ ನೋಡ್ತೀವಿ, ಕತ್ಲೆ ಬೆಳ್ಕೊಂಡು ನೋಡ್ತೀವಿ, ಒಂದು ಸ್ವಲ್ಪ ಕಾಮಿಡಿ ಇರುತ್ತೆ. ಆದರೆ ಇವ್ರು ಹಾಗಲ್ಲ, ಇವರ ಸಿನಿಮಾದಲ್ಲಿ ಪ್ರೀತಿನೂ ಇರುತ್ತೆ, ಪ್ರೀತಿನೂ ಮಾಡಿಸ್ತಾರೆ, ನಗಿಸ್ತಾರೆ, ಅಳಿಸ್ತಾರೆ, ಹಾಗೆ ಡಿಶಮ್ ಕೂಡ ಮಾಡ್ತಾರೆ. ಸೊ ಎಲ್ಲದು ಫುಲ್ ಪ್ಯಾಕ್ಡ್ ಸಿನಿಮಾ. ಕರೆಕ್ಟಾಗಿ ಹೇಳಿದ್ನ? ನೀವು ಹೇಳಿದ್ಮೇಲೆ ನಾವು ಮಾತಾಡಲ್ಲ. ಫುಲ್ ಕಲರ್ಫುಲ್. ಮೌನಂ ಮೌನಂ ಕೃಷ್ಣಂ ಪ್ರಣಯಂ ಸಖಿಂ ಮೌನಂ ಅಂತ. ಸರ್, ಮೈ ಮ್ಯಾರೇಜ್ ಫಿಕ್ಸ್ ಆಗಿದೆ ಸರ್. ಆಯ್ತಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಪಾಪ ಯಾರು? ಪಾಪ ಪಾಪ ಸರ್, ನಿಮ್ ಮ್ಯಾರೇಜ್ ಫಿಕ್ಸ್ ಆಯ್ತು ಅಂತ ಸಾಂಗ್ ನೋಡ್ಕೊಂಡ್ ಬಂದೆ ಸರ್. ಹೌದಾ? ನಂಗೂ ನಾನು ಅನ್ಕೊಂಡೆ ನಿಮ್ಗೆ ಮ್ಯಾರೇಜ್ ಫಿಕ್ಸ್ ಆಯ್ತು ಅಂತ. ಪಾಪ ಯಾರು ಸರ್ ಅವರು? ಸರ್, ಸಾಂಗ್ ಅಂತೂ ಸೂಪರ್ ಡೂಪರು, ಸಿನಿಮಾ ಸೂಪರ್ ಡೂಪರು. ಬಟ್ ಫಸ್ಟ್ ಹಾಫು ನೋಡ್ತಾ ಇರ್ತೀವಿ, ನೋಡ್ಕೊಂಡು ಅಲ್ಲ, ಮ್ಯಾರೇಜ್ ಇಸ್ ಫಿಕ್ಸ್ ಅಂದ್ರಲ್ಲ ನೀವು, ನೋಡಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸಿನಿಮಾ. ಮ್ಯಾರೇಜ್ ಇಸ್ ಫಿಕ್ಸ್, ರೆಡಿ ಟು ಟೇಕ್ ರಿಸ್ಕ್ ಅಂತ. ನಿಮ್ಗೆ ಎಂಡಿಂಗಲ್ಲೂ ನೋಡಿ ಅದೇ ಸೀನ್ ಬರುತ್ತೆ. ಸರ್, ನಂಗೊಂದು ಹೊಳಿತು, ನೀವು ಹೇಳಿದ್ರಲ್ಲ ಮ್ಯಾರೇಜ್ ಇಸ್ ಫಿಕ್ಸ್ ರೆಡಿ ಟು ಟೇಕ್ ರಿಸ್ಕ್ ಅಲ್ವಾ? ಸೊ ನಿಮ್ಗೆ ಈಗ ಮದುವೆ ಆಗಿದೆ ತಾನೇ? ಮದುವೆಗಿಂತ ಮುಂಚೆ ಹೇಗಿದ್ರಿ, ಮದುವೆ ಆದ್ಮೇಲೆ ಹೇಗಿದ್ರಿ ಹೇಳಿ ಸರ್? ಸೇಮ್. ನೋ ರಿಸ್ಕ್, ನೋ ರಿಸ್ಕ್, ನೋ ರಿಸ್ಕ್, ನೋ ರಸ್ಕ್. ಹಾಗಾದ್ರೆ ಮದುವೆ ಆಗೋರಿಗೆ ಏನ್ ಹೇಳ್ತೀರಾ? ನಮ್ಮಂತ ಬ್ಯೂಟಿಫುಲ್ ಅಲ್ಲ, ಸಾರಿ, ನಮ್ಮಂತವ್ರಿಗೆ You should say yourself. ಎಸ್, ಬ್ಯೂಟಿಫುಲ್ ಗರ್ಲ್. ನೀವೇ ನಕ್ಬಿಟ್ರಲ್ಲ. ನಾನು ಚೆನ್ನಾಗಿಲ್ವಾ? ಅಲ್ಲಮ್ಮ, ನೀವೇ ನಕ್ಬಿಟ್ರಲ್ಲ, ನಾನು ಬ್ಯೂಟಿಫುಲ್ ಅಂದ್ಬಿಟ್ಟು. ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ. ಏನ್ ಹೇಳ್ತೀರಾ ಮದ್ವೆ ಆಗೋರಿಗೆ? ಅಲ್ಲಿ ನೋಡಿ, ಬೇರೆ ಆಲ್ ದ ಬೆಸ್ಟ್. ಮ್ಯಾರೇಜ್ ಇಸ್ ಫಿಕ್ಸ್ ರೆಡಿ ಟು ಟೇಕ್ ರಿಸ್ಕ್ ಅಂತ ಹೇಳಿದ್ದೀರಾ. ಸೊ ಈಗ ಅಂದ್ರೆ ನೀವು ಆನ್ಸರಬಲ್ ಅಲ್ಲ ಯಾರಿಗಾದ್ರೂ ಒಬ್ರಿಗೆ. ಮನುಷ್ಯ ಯಾರಿಗಾದ್ರೂ ಒಬ್ರಿಗೆ ಆನ್ಸರಬಲ್ ಆಗಿರ್ಬೇಕು, ಅವಾಗ ಲೈಫ್ ಚೆನ್ನಾಗಿರುತ್ತೆ. ಯಾರಿಗೂ ಆನ್ಸರ್ ಮಾಡಲ್ಲ, ನನ್ನ ಪಾಡ್ ನಾನು ಇರ್ತೀವಿ ಅಂದರೆ ಗೂಳಿಗಳ ಥರ ಇರ್ತೀವಿ ಅಲ್ವಾ? ಸೊ ಯಾರಾದ್ರೂ ಕ್ವಶನ್ ಮಾಡೋರು ಇರಬೇಕು, ಅದಕ್ಕೆ ನಾವು ಆನ್ಸರ್ ಮಾಡೋರು ಇರಬೇಕು. ಸೊ ಮ್ಯಾರೇಜ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಎಸ್, ಆ ಮ್ಯಾರೇಜು ಲಾಸ್ಟಿಗೆ ಬರುತ್ತೆ ರಿಸ್ಕು.